ಸುಹಾಸ್ ಶೆಟ್ಟಿ ಹತ್ಯೆ ಬೆನ್ನಲ್ಲೇ ಫಿನಿಶ್ ಅಂತ ಹೇಳಿ ಒಂದು ಪೋಸ್ಟನ್ನು ಮಾಡಿದ್ದಾರೆ ಕಿಡಿಗೇಡಿಗಳು. ಸುಹಾಸ್ ಶೆಟ್ಟಿ ಹತ್ಯೆ ಬಳಿಕ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿರೋದು ಇವರು. ಸುಹಾಸ್ ಶೆಟ್ಟಿ ಹತ್ಯೆಯಾದ ಕೆಲವೇ ನಿಮಿಷಗಳಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ವೇಟಿಂಗ್ ಫಾರ್ ನೆಕ್ಸ್ಟ್ ವಿಕೆಟ್ ಅಂತ ಹೇಳಿ ಪೋಸ್ಟ್ನಲ್ಲಿ ಉಲ್ಲೇಖ ಕೂಡ ಮಾಡಿದ್ದಾರೆ. ಒಂದು ಕಡೆ ಫಿನಿಶ್ ಅಂತ ಅವರು ಬರೀತಾರೆ, ಇನ್ನೊಂದು ಕಡೆಯಲ್ಲಿ ವೇಟಿಂಗ್ ಫಾರ್ ನೆಕ್ಸ್ಟ್ ವಿಕೆಟ್, ಇನ್ನೊಂದು ಹತ್ಯೆಗೋಸ್ಕರವಾಗಿ ಕಾಯ್ತಾ ಇದ್ದೀವಿ ಅಂತ ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ನೋಡಿ, ಇಲ್ಲಿ ಪಕ್ಕಾ ಪ್ಲಾನ್ ಮಾಡಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯನ್ನು ಕೊಲೆ ಮಾಡಿರೋದಲ್ಲಿ ಮಾರ್ಚ್ 31ನೇ ತಾರೀಕಿನಂದೇ ಸುಹಾಸ್ ಶೆಟ್ಟಿ ಹತ್ಯೆಗೆ ಮುಹೂರ್ತ ಫಿಕ್ಸ್ ಆಗಿತ್ತು. ಇವತ್ತಲ್ಲ, ಮಾರ್ಚಲ್ಲೇ ಮುಗಿಸ್ಬೇಕಾಗಿತ್ತು ಇವನ್ನ ಅಂತ. ಈಗ ಮೇಗೆ ಬಂದಿದ್ದೀವಿ ನಾವು. ಮಾರ್ಚ್ ಕೊನೆಯಲ್ಲೇ ಇವನ ಹತ್ಯೆ ಆಗಬೇಕಾಗಿತ್ತು ಅಂತ ಫಿಕ್ಸ್ ಆಗಿತ್ತಂತೆ ಮುಹೂರ್ತ. ಸೋಷಿಯಲ್ ಮೀಡಿಯಾದಲ್ಲಿ ಟಾರ್ಗೆಟನ್ನು ಫಿಕ್ಸ್ ಮಾಡಿಕೊಂಡು ಪೋಸ್ಟ್ ಮಾಡಿದ್ರು ಇವರು. ಸ್ವತಃ ಸುಹಾಸ್ ಶೆಟ್ಟಿಗೇ ಹಂತಕರ ತಂಡ ಟ್ಯಾಗ್ ಮಾಡಿತ್ತು ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಂಬಿಡಿ. ಸ್ವತಃ ಅವನಿಗೆ ಟ್ಯಾಗ್ ಮಾಡಿದ್ರಂತೆ ಇವರು. ಅಂದರೆ ಅವನಿಗೇನೆ ನಿನ್ನ ಕಥೆನ ಮುಗಿಸ್ತೀವಿ ಅಂತೇಳಿ ಟಾರ್ಗೆಟ್ ಕಿಲ್ಲರ್ ಹೆಸರಿನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಇದನ್ನು ಪೋಸ್ಟ್ ಮಾಡಿದ್ದಾರೆ ಅವರು. ಟಾರ್ಗೆಟ್ ಕಿಲ್ಲರ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಅಂತ ಇದು. ಇಲ್ಲಿ ಪೋಸ್ಟ್ ಮಾಡಿದ್ದಾರೆ. ಫಾಜಿಲ್ ಫೋಟೋ ಜೊತೆಗೆ ಸುಹಾಸ್ ಫೋಟೋ ಹಾಕಿ ದಿನಾಂಕವನ್ನು ಕೂಡ ನಿಗದಿ ಮಾಡಿ ರಿವೆಂಜ್ ಸೂನ್ ಅಂತ ಹೇಳಿ ಸುಹಾಸ್ ಫೋಟೋವನ್ನು ಹಾಕಿ ಪೋಸ್ಟ್ ಮಾಡಿದ್ದಾರೆ. ಇಲ್ಲಿ ಫಾಜಿಲ್ ಹತ್ಯೆಯ ಪ್ರತೀಕಾರಕ್ಕೆ ನಿನ್ನೂ ಮುಗಿಸ್ತೀವಿ ನೋಡು ಅಂತೇಳಿ ಅವನಿಗೆ ಟ್ಯಾಗ್ ಕೂಡ ಮಾಡಿದ್ದಾರಂತೆ ಇವರು. ಬಶೀರ್ ಹತ್ಯೆ ಆರೋಪಿಯ ಕೊಲೆ ಬಗ್ಗೆಯೂ ಕೂಡ ಪೋಸ್ಟ್ ಮಾಡಿದ್ದಾರೆ. ಮಂಗಳೂರಲ್ಲಿ 2018 ಜನವರಿ 3ನೇ ತಾರೀಕಂದು ಈ ಒಂದು ಕೊಲೆ ನಡೆದಿತ್ತು. ಯಾವ ಕೊಲೆ? ಬಶೀರ್ನ ಹತ್ಯೆ ಆಗಿತ್ತು. ಆರೋಪಿ ಶ್ರೀಜಿತ್ ಫೋಟೋವನ್ನು ಹಾಕಿ ರಿವೆಂಜ್ ಸೂನ್ ಅಂತ ಪೋಸ್ಟನ್ನು ಹಾಕಿದರು. ಅವತ್ತಿಗೆ ಆರೋಪಿ ಶ್ರೀಜಿತ್ತನನ್ನು ಫೋಟೋ ಹಾಕಿಬಿಟ್ಟು ಪ್ರತೀಕಾರ, ಶೀಘ್ರದಲ್ಲೇ ಪ್ರತೀಕಾರ ಅಂಥೇಳಿ ಇವರು ಪೋಸ್ಟನ್ನು ಮಾಡಿದರು. ಇದಾದ ಮೇಲೆ ಫಾಜಿಲ್ ಹತ್ಯೆಗೆ ಸುಹಾಸ್ ಶೆಟ್ಟಿ ಫೋಟೋ ಹಾಕಿಬಿಟ್ಟು ಇದಕ್ಕೂ ರಿವೆಂಜ್ ಸೂನ್ ಅಂತ ಇವರು ಹಾಕಿದ್ದಾರೆ.